ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪಿರಮಿಡ್ ಅಂದ್ರೆ ಏನು ಈಗಾಗಲೇ ಎಷ್ಟೋ ತಿಳ್ಕೊಂತ ಬಂದಿದ್ವಿ. ಪಿರಮಿಡ್ಸ್ ಬಗ್ಗೆ ಸಾಕಷ್ಟು ಮಾಹಿತಿ ನಾವು ಪ್ರತಿಯೊಂದು ದಿವಸ ನಿಮ್ ಜೊತೆಗೆ ಹಂಚ್ಕೊತಾ ಇದ್ದೀವಿ. ಈ ಪಿರಮಿಡ್ಸ್ ಅಂದ್ರೆ ಏನು, ಪಿರಮಿಡ್ಸ್ ಒಂದು ಪ್ರಯೋಜನಗಳೇನಿದೆ, ಪಿರಮಿಡ್ಸ್ ಯಾವ ತರ ನಿರ್ಮಿಸಲಾಗ್ತದೆ, ಪ್ರತಿಯೊಂದು ನಾವು ಹೇಳ್ತಾ ಬಂದಿದ್ದೀವಿ. ಅದರಲ್ಲಿರುವಂತಹ ಪ್ರಧಾನವಾಗಿ ಏನಂತಂದ್ರೆ, ಅದರಲ್ಲಿ ನಾವು ಗಮನಿಸಬೇಕಾಗಿರೋದು ಅದಕ್ಕೂ ಪಾಲನೆ ಮಾಡ್ತಾರಂತ ಒಂದು ಆಂಗಲ್, ಕೋನ. ಏನಪ್ಪಾ ಈ ಪಿರಮಿಡ್ ಕೋನ ಅಂದ್ರೆ 51 ಡಿಗ್ರೀಸ್ 52 ಮಿನಿಟ್ಸ್ 10 ಸೆಕೆಂಡ್ಸ್ ಅಥವಾ 25 ಸೆಕೆಂಡ್ ವರೆಗೂ ಅದು ಮಾತ್ರ ನಾವು ಅದಕ್ಕೆ ಮಾತ್ರ ಅಲೋ ಮಾಡ್ಬೋದು. ಅಷ್ಟು ಇದ್ರೆ ಖಂಡಿತವಾಗಿ ಪಿರಮಿಡ್ ಅನ್ನೋದು ಒಳ್ಳೆ ಕೆಲಸ ಮಾಡುತ್ತೆ, ಕರೆಕ್ಟ್ ಕೆಲಸ ಮಾಡ್ತಾ ಹೋಗ್ತದೆ. ಅದ್ರ ಕೆಲಸ ಏನಪ್ಪಾ ಪಿರಮಿಡ್ ಅಂದ್ರೆ, ಪಿರಮಿಡ್ ವಿಶ್ವಶಕ್ತಿನ ಸಂಗ್ರಹಿಸ್ಕೊಂತದೆ. ಅತಿ ಹೆಚ್ಚು ವಿಶ್ವಶಕ್ತಿನ ಸಂಗ್ರಹಿಸಿಕೊಂಡು ಅದರಿಂದ ನಮ್ಗೆ ಮಾನವನಿಗೆ ಅದು ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದ್ರು, ಕೆಳಗಡೆ ಬರೀ ಸುಮ್ಮನೆ ಕೂತ್ಕೊಂಡಿದ್ರು, ಇಲ್ಲ ಅದು ಒಳಗಡೆ ಮಲ್ಕೊಂಡಿದ್ರು, ಏನೇ ಮಾಡಿದ್ರು ಈ ವಿಶ್ವಶಕ್ತಿ ನಿಮ್ಮ ದೇಹ ಒಳಗಡೆ ಹರಿತಾ ಇರ್ತದೆ. ನಿಮ್ಮ ದೇಹ ಒಳಗಡೆ ಹರಿಯುವಾಗ ಈ ದೇಹಕ್ಕೆ ಇಷ್ಟು ಸಂಗ್ರಹಣ ಅಂದ್ರೆ ನಾವು ಎಷ್ಟೋ ಹೆಚ್ಚು ವಿಶ್ವಶಕ್ತಿ ಸಂಗ್ರಹಣ ಮಾಡುವಾಗ ಪ್ರಾಣಶಕ್ತಿ ಹೆಚ್ಚಾಗಿ ಪ್ರತಿ ರೋಗವನ್ನು ಗುಣ ಆಗ್ತದೆ. ಸ್ನೇಹಿತರೆ, ಪ್ರತಿ ರೋಗದಿಂದ ನೀವು ಆಚೆ ಕಡೆ ಬರುವಂತ ಒಂದೇ ಒಂದು ಅವಕಾಶ ಅಂದ್ರೆ ಏನಪ್ಪಾ ಅಂದ್ರೆ ಈ ಪಿರಮಿಡ್ ಶಕ್ತಿನ ಬಳಸ್ಕೋಬೇಕು. ನೋಡಿ, ಎಷ್ಟೆಲ್ಲಾ ನಾವು ಪದ್ಧತಿಗಳು ಹೇಳ್ತಾ ಇದೀವಿ, ಅರ್ಥ ಮಾಡ್ಕೊಳ್ಳಿ. ಒಂದು ಸೆಷನ್ ಅಲ್ಲಿ, ಒಂದು 2 ಅವರ್ ಸೆಷನ್ ಅಲ್ಲಿ ಇಷ್ಟೆಲ್ಲ ನಿಮ್ಗೆ ಪದ್ಧತಿಗಳು ನೀವು ತಿಳ್ಕೊಂತಾ ಇದ್ರೆ ನಿಜವಾಗಿ ನಾವು ತುಂಬಾ ಅದೃಷ್ಟ ನಮ್ಗೆ ಅಂತ ಹೇಳ್ಕೊಂಡು ಇದೆಲ್ಲ ನಾವು ಪಾಲನೆ ಮಾಡ್ಬೇಕು. ಸುಮ್ನೆ ಕೇಳ್ಕೊಂಡು ಬಿಡೋದಲ್ಲ, ನೀವು ಪಾಲನೆ ಮಾಡ್ಬೇಕು, ಇನ್ನೊಬ್ಬರಿಗೆ ನೀವು ಪಾಲಿಸ್ಬೇಕಂತ ಅವ್ರಿಗೂ ರಿಕ್ವೆಸ್ಟ್ ಮಾಡಿ, ಅವ್ರಿಗೂ ವಿನಂತಿ ಮಾಡ್ಬೇಕು, ಮತ್ತೆ ಅವ್ರಿಗೆ ಹೇಳ್ಕೊಡ್ಬೇಕು. ಈ ಜ್ಞಾನವನ್ನ ನೀವು ಹಂಚ್ಕೋಬೇಕು, ನಿಮ್ಮ ಹತ್ರ ಇಟ್ಕೋಬಾರ್ದು. ನಿಮ್ಮ ಹತ್ರ ಇಟ್ಕೊಂಡ್ರೆ ಏನಾಗ್ತದೆ ಗೊತ್ತಾ, ಅದನ್ನ ಒಂದು ಸ್ವಾರ್ಥಿ ಆಗ್ತದೆ. ಮತ್ತೆ ಸ್ವಾರ್ಥ ಅನ್ನೋದು ನಮ್ಮ ಹೊರಗಡೆ ಸೇರ್ತದೆ. ಆ ಸ್ವಾರ್ಥಕ್ಕೆ ನಾವು ಯಾವಾಗ್ಲೂ ಪರ್ಮಿಷನ್ ಕೊಡಬಾರ್ದು, ನಾವು ಅಲೋ ಮಾಡಬಾರ್ದು. ಸ್ನೇಹಿತರೆ, ಇದೆಲ್ಲ ಅರ್ಥ ಮಾಡ್ಕೊಂಡು ಪ್ರತಿಯೊಂದು ಮಾಹಿತಿని, ಪ್ರತಿಯೊಂದು ಜ್ಞಾನ ನೀವು ಬೇರೆಯವರಿಗೆ ಹಂಚ್ಕೊಳ್ಳಿ. ಆಮೇಲೆ ನೋಡಿ, ಪಿರಮಿಡ್ಗಳ ಪ್ರಯೋಜನಗಳು 2 ಪ್ರಯೋಜನಗಳು ನಾವು ಇವತ್ತು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಕುಂಡಲಿನಿಯ ಶಕ್ತಿ ಸಕ್ರಿಯಗೊಳ್ಳುತ್ತದೆ. ಅಂದ್ರೆ ಏನು, ನಮ್ಮ ಕುಂಡಲಿನಿಯ ಶಕ್ತಿ ಅಂತ ಒಂದಿದೆ. ಸ್ನೇಹಿತರೆ, ಏನಪ್ಪಾ ಈ ಕುಂಡಲಿನಿ ಶಕ್ತಿ ಅಂದ್ರೆ, ನಮ್ಮ ಮೂಲಾಧಾರ ಪ್ರಾಂತದಲ್ಲಿ ಅಲ್ಲಿರುವಂತ ಒಂದು ಅದ್ಭುತವಾದ ಶಕ್ತಿ. ಅಂದ್ರೆ ಏನಿಲ್ಲ, ಸುಷುಮ್ನ ನಾಡಿ ಅಂತ ಇದೆಯಲ್ಲ, ಸುಷುಮ್ನ ನಾಡಿ ಮಧ್ಯದಲ್ಲಿ ಇರ್ತದೆ. ನಮ್ಮ ಬೆನ್ನು ಪ್ರಾಂತದಲ್ಲಿ ಮೇಲೆಯಿಂದ ಕೆಳಗಡೆವರೆಗೂ, ಅಂದ್ರೆ ನಮ್ಮ ತಲೆ ಭಾಗದಿಂದ ಬೆನ್ನು ಮುಖಾಂತರ ಕೆಳಗೆವರೆಗೂ ಹೋಗ್ತಾ ಇರುವಂತ ನಾಡಿ. ಆ ನಾಡಿ ಎಲ್ಲಿರ್ತದೆ? ಈ ಸುಷುಮ್ನ ನಾಡಿ, ಪಿಂಗಲ ನಾಡಿ, ನಾಡಿ, ಇದೆಲ್ಲ ಎಲ್ಲಿರ್ತದೆ? ನಮ್ಮ ಪ್ರಾಣಮಯ ಕೋಶದಲ್ಲಿ ಇರ್ತದೆ. ಎನರ್ಜಿ ಬಾಡಿ ಎಲ್ಲ ಇರುವಂತ ಈ ನಾಡಿಗಳು. ಈಗಾಗಲೇ ನಾವು ಹೇಳಿದ್ವಿ 2,72,000 ನಾಡಿಗಳಿದೆ ಅಂತ ಹೇಳಿದ್ವಿ. ಮತ್ತೆ 2,72,000 ನಾಡಿಗಳಲ್ಲಿ 3 ನಾಡಿಗಳು ಪ್ರಧಾನವಾಗಿದೆ. ಅಂದ್ರೆ ಈ 3 ನಾಡಿಗಳು ಏನಾಗ್ತದೆ, ಈ ನಾಡಿ ಅಂದ್ರೆ ಲೆಫ್ಟ್ ಸೈಡು, ಪಿಂಗಲ ನಾಡಿ ಅಂದ್ರೆ ರೈಟ್ ಸೈಡು, ಮಧ್ಯದಲ್ಲಿ ಹೋಗ್ತಾ ಇರುವಂತದ್ದು ಸುಷುಮ್ನ ನಾಡಿ. ಈ 3 ನಾಡಿಗಳಿಂದನೇ ಎಲ್ಲಾ ದೇಹದಲ್ಲಿ ಪ್ರತಿಯೊಂದು ಅವಯವನು ಕನೆಕ್ಟ್ ಆಗ್ತದೆ. ಸ್ನೇಹಿತರೆ, ಓಕೆ, ಪ್ರತಿಯೊಂದು ಅವಯವಕ್ಕೂ ಈ ಪ್ರಾಣಶಕ್ತಿ ತಗೊಂಡು ಹೋಗ್ತಾ ಇರೋದು. ಅಂದ್ರೆ ಪ್ರಾಣಶಕ್ತಿ ಹರಿತಾ ಇರುವಾಗ ಪ್ರಾಣಶಕ್ತಿ ನಾಡಿಗಳಿಂದ ಹರಿತಾ ಇದಪ್ಪ ಅಂದ್ರೆ, ಅದಕ್ಕೂ ನಾಡಿಗಳಿಗೆ ಬರುವಂತ ಶಕ್ತಿ ಅನ್ನೋದು ಎಲ್ಲಿಂದ ಬರ್ತದೆ ಅಂದ್ರೆ, ಈ ಪ್ರಧಾನ ನಾಡಿಗಳಿಂದ ಸಪ್ಲೈ ಆಗುತ್ತೆ. ಬ್ರಹ್ಮರಂಧ್ರದಿಂದ ಸ್ಟಾರ್ಟ್ ಆಗಿ, ಬ್ರಹ್ಮರಂಧ್ರದಿಂದ ಮೊದಲುಕೊಂಡು ಆ ಬ್ರಹ್ಮರಂಧ್ರದಿಂದ ಶುರು ಆಗಿ ಪ್ರತಿಯೊಂದು ನಾಡಿಗೂ ಶಕ್ತಿ ಹೋಗ್ತಾ ಇದೆ. ಅಂದ್ರೆ ಪ್ರಧಾನವಾಗಿ ಈ 3 ನಾಡಿಗಳಲ್ಲಿ ನಾವು ತಿಳ್ಕೊಬೇಕಾಗಿರೋದು. ಸುಷುಮ್ನ ನಾಡಿ ಅತಿ ಪ್ರಾಧಾನ್ಯವಾಗಿರೋದು. ಯಾವಾಗ ಸುಷುಮ್ನ ನಾಡಿಯಲ್ಲಿ ಹೆಚ್ಚು ನಮ್ಮ ಈ ಕಾಸ್ಮಿಕ್ ಎನರ್ಜಿ ಸೇರ್ಕೊಂತ ಹೋಗ್ತದೋ, ಅಂದ್ರೆ ಹರಿತಾ ಇರ್ತದೋ, ಅವಾಗ ನಮ್ಗೆ ಈ ಕುಂಡಲಿನಿ ಶಕ್ತಿಯನ್ನು ಸಕ್ರಿಯಗೊಳ್ತದೆ. ಅವಾಗ ಆ ಕುಂಡಲಿನಿ ಶಕ್ತಿ ಅನ್ನೋದು ನಾವು ಅನುಭವಿಸಬಹುದು. ಇಲ್ಲಿ ಈ ಭೂಮಧ್ಯ ಭಾಗದಲ್ಲಿ ನಾವು ಅತಿ ಹೆಚ್ಚಾಗಿ ಈ ಪೀನಿಯಲ್ ಗ್ಲ್ಯಾಂಡ್ ಇದೆಲ್ಲ, ಈಗಾಗಲೇ ನಾವು ತಿಳ್ಕೊಂಡಿದ್ವಿ, ಬೇಡ ಮೇಲೆ ಕೊಟ್ಟಿದ್ದಾರೆ. ಆ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಶನ್ ಬಂದ್ಬಿಡ್ತದೆ. ಅಂದ್ರೆ ಥರ್ಡ್ ಐ ಆಕ್ಟಿವೇಶನ್ ಅದಾಗಿ ಅದೇ ಆಗ್ತದೆ. ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಎಲ್ಲ ಹೆಂಗ್ ಮಾಡ್ಕೋಬೇಕು, ಏನ್ ಮಾಡ್ಬೇಕು ನಾನು ಅಂತ ಏನು ಮಾಡೋದು ಬೇಡ. ನೀವು ಪಿರಮಿಡ್ ಒಳಗಡೆ ಮೆಡಿಟೇಷನ್ ಮಾಡ್ತಾ ಹೋಗಿ ಅಷ್ಟೇ. ನಾವು ಇನ್ನು ಬೇರೆ ತರ ನಾವು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬಾರ್ದು. ಓಕೆ, ನಮ್ಮ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ಬೇಕಂತ ಏನೋ ಬೇರೆ ಪದ್ಧತಿ ಯಾರೋ ಹೇಳ್ತಾರೆ, ಅದಕ್ಕೆ ಹೋಗಿ ಏನೋ ಮಾಡ್ಕೊಂಡು ಮತ್ತೆ ಅದರಿಂದ ಉಂಟಾಗಿ ಬೇರೆ ಸೈಡ್ ಎಫೆಕ್ಟ್ಸ್ ಆಗಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಏನ್ ಮಾಡ್ಬೇಕು ಸುಮ್ನೆ ಅಂದ್ರೆ, ಪಿರಮಿಡ್ ಮೆಡಿಟೇಷನ್ ಅಂದ್ರೆ ಪಿರಮಿಡ್ ಒಳಗಡೆ ಆನಾಪಾನಸತಿ ಮಾಡಿದ್ರೆ ಅದನ್ನೇ ಪಿರಮಿಡ್ ಮೆಡಿಟೇಷನ್ ಅಂತ ನಾವ್ ಹೇಳ್ತೀವಿ. ಪಿರಮಿಡ್ ಧ್ಯಾನ ಅಂತ ಕರಿತೀವಿ. ಅಷ್ಟು ಮಾತ್ರ ಮಾಡಿ ಸಾಕು. ನಿಮ್ಗೆ ಖಂಡಿತವಾಗಿ ಈ ಕುಂಡಲಿನಿ ಶಕ್ತಿ ಅನ್ನೋದು ಸಕ್ರಿಯಗೊಳ್ಳುತ್ತದೆ, ಏನು ತೊಂದರೆ ಇಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಆಮೇಲೆ ಅಧಿಕ ರಕ್ತ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಯಾವುದು? ಈ ಪಿರಮಿಡ್ ಶಕ್ತಿ. ನೋಡಿ, ಪಿರಮಿಡ್ ಇಂದ ಶಕ್ತಿ ಏನೇನ್ ಶಕ್ತಿ ಬರುತ್ತೋ ನಮ್ಗೆ, ಅದರಿಂದ ಏನಾಗ್ತದಪ್ಪ ಅಂದ್ರೆ, ನಮ್ಮ ರಕ್ತ ಒಳಗಡೆ ಇರುವಂತ ಅಧಿಕ ಒತ್ತಡದಿಂದ ತೆಗೆದಾಗ್ತದೆ. ಅಧಿಕ ಒತ್ತಡದಿಂದ ನಾವು ದೂರ ಆಗ್ತೀವಿ.
ಆಯ್ತಾ. ಅವಾಗ ನಮ್ಮ ದೇಹ ಒಳಗಡೆ ತುಂಬಾ ಶಾಂತಿ, ಅಂದ್ರೆ ನಮ್ಮ ಮೆದಲಿರುವಂತ ಕೆಟ್ಟ ಆಲೋಚನೆಗಳೆಲ್ಲ ಹೋಗ್ತದೆ. ಯಾವಾಗ ಧ್ಯಾನ ಮಾಡ್ತೀವೋ ಅವಾಗ ಮೆದಳಲ್ಲಿರುವಂತ ಕೆಟ್ಟ ಆಲೋಚನೆಗಳು ಹೋದ್ರೆ ಮನಸ್ಸಲ್ಲಿರುವಂತ ಗೊಂದಲಗಳು, ಆಂದೋಲನಗಳು, ಭಯ, ಕೋಪ, ಕ್ರೋಧ ಇದೆಲ್ಲ ಹೋಗ್ಬಿಟ್ರೆ ಏನಾಗ್ತದೆ, ಖಂಡಿತವಾಗಿ ನಿಮ್ಗೆ ಅಂದ್ರೆ ನಿಮ್ಮ ಮನೋಮಯ ಕೋಶ ಯಾವಾಗ ಸ್ವಚ್ಛಗೊಳಿಸೋದೋ ಖಂಡಿತವಾಗಿ ಆದ್ರೆ ಪರಿಣಾಮ ಬೀಳೋದೇ ಮೊದಲನೇದಾಗಿ ನಮ್ಮ ಹಾರ್ಟ್ ಮೇಲೆ. ಮತ್ತೆ ಎರಡನೇದೇನಂದ್ರೆ ನಮ್ಮ ದೇಹ ಒಳಗಡೆ ರಕ್ತನಾಳ ಒಳಗಡೆ ಈ ರಕ್ತ ಹರಿತಾ ಇರ್ತದಲ್ಲ, ಅದ್ರ ಒಳಗಡೆ ಒತ್ತಡಿ ಕಡಿಮೆ ಆಗುತ್ತೆ. ಯಾವಾಗ ಆ ಒತ್ತಡ ಕಡಿಮೆ ಆಗ್ತದೋ ಬ್ಲಡ್ ಪ್ರೆಷರ್ ಕಡಿಮೆ ಆಗೇ ಆಗ್ತದೆ. ಅಂದ್ರೆ IBP ಇಂದ ನೀವು ಆಚೆ ಕಡೆ ಬರುವಂತ ಅವಕಾಶ ತುಂಬಾ ಇದೆ. ಅದಕ್ಕೋಸ್ಕರ ಈ ಪಿರಮಿಡ್ ಪ್ರಯೋಜನ ದಯವಿಟ್ಟು ಗಮನಿಸಿ. ಆಮೇಲೆ ಸ್ನೇಹಿತರೆ, ಮನಸ್ಸಿನ ಆರೋಗ್ಯಕ್ಕಾಗಿ ನಾವು ಒಂದು ಮನೆ ಮದ್ದು ಅಂತ ತಿಳ್ಕೊಂಡಾಗ ಪ್ರಯತ್ನ ಮಾಡೋಣ. ಮನಸ್ಸಿನ ಆರೋಗ್ಯಕ್ಕಾಗಿ ಏನಪ್ಪಾ ಇದೆಲ್ಲ ಅಂತಂದ್ರೆ, ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರ ಸಂಗತಿ ಏನ್ ಗೊತ್ತಾ, ಮರಣವನ್ನು ನೋಡಿಯೂ ಜನ ಬದುಕು ನಡೆಸುತ್ತಿದ್ದಾರೆ. ಅಂದ್ರೆ ಮರಣವನ್ನು ಮರಣವನ್ನು ನೋಡ್ತಾ ಇದೀವಿ, ಆದ್ರೆ ಜನ ಬದುಕನ್ನು ಬಿಟ್ಟಿಲ್ಲ, ಜನ ಬದುಕನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಒಂದು ಆಶ್ಚರ್ಯಕರ ವಿಷಯ. ಅದು ಕರೆಕ್ಟ್. ನಾವೆಲ್ಲರೂ ಮಾನವ ಅನ್ನೋದು ಒಂದು ಆಶಾ ಜೀವಿ. ಅಂದ್ರೆ ಆಸೆ ಇಟ್ಕೊಂಡು ಪ್ರತಿಯೊಬ್ಬರು ಆಸೆ ಇಟ್ಕೊಂಡೆ ಬದುಕ್ತಾ ಇರ್ತೀವಿ ಅಲ್ವಾ. ಅಂದ್ರೆ ಏನೇ ನಾವು ನೋಡ್ತಾ ಇರ್ತೀವಿ, ಪ್ರತಿಯೊಬ್ಬರು ಮರಣ ಹೊಂದ್ತಾರೆ. ನಮ್ಮ ಮನೆಯಲ್ಲಿ ಆಗ್ಬೋದು, ಪಕ್ಕ ಮನೆಯಲ್ಲಿ ಆಗ್ಬೋದು, ಇನ್ನೊಂದು ಮನೆಯಲ್ಲಿ ಆಗ್ಬೋದು, ಮರಣ ಅನ್ನೋದು ಆಗ್ತಾನೆ ಇರ್ತದೆ. ಆದ್ರೂ ಎಲ್ಲ ನೋಡ್ತಾನೆ, ಆ ಮರಣ ನೋಡ್ತಾನೆ ಒಂದು ಆಶಾ ಜೀವಿಯಾಗಿ ಆಶೆ ಇಟ್ಕೊಂಡು ನಾವು ಬದುಕನ್ನು ಕೊನಸಾಗಿರ್ತಾ ಇರ್ತೀವಿ ಅಲ್ವಾ. ಸೊ ಇದು ಒಂದು ಆಶ್ಚರ್ಯಕರ ವಿಷಯ ಜಗತ್ತಿನಲ್ಲಿ ನೋಡ್ಬೇಕಂದ್ರೆ. ಇನ್ನೊಂದು, ಪ್ರತಿಯೊಬ್ಬರು ಅನ್ಕೊಂತಾರೆ ನನಗೂ ಮರಣ ಏನು ಬರಲ್ಲ, ಅವ್ರು ಮರಣ ಬಂದಿದ್ರು ನಮಗೂ ಮರಣ ಏನು ಈಗ ಬರಲ್ಲ, ಈಗಾಗಲೇ ಬರಲ್ಲ ಅಂತ ಒಂಥರ ನಾವು ಆಸೆ ಇಟ್ಕೊಂಡು, ಆ ಆಶ್ಚರ್ಯಕರ ವಿಷಯ ಏನಪ್ಪಾ ಅಂದ್ರೆ, ಮರಣ ನಮಗೂ ಬರಲ್ಲ, ಅವ್ರಿಗೆ ಬಂದಿದೆ ನನಗೆ ಬರಲ್ಲ ಅಂತ ಮೈಂಡ್ ಸೆಟ್ ಅಲ್ಲಿ ಈ ಮೈಂಡ್ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇರ್ತೀವಿ ಅಲ್ವಾ. ಅದೊಂದು ಆಶ್ಚರ್ಯಕರ ವಿಷಯ ಜಗತ್ತಿನಲ್ಲಿ. ಆಮೇಲೆ ಬಾಧಗಳಲ್ಲಿ ಹೆಚ್ಚು ಬಾಧ ಕೊಟ್ಟೋದೇನಪ್ಪಾ ಅಂದ್ರೆ ಸಾಲದ ಬಾಧ. ಅಂದ್ರೆ ನಾವು ಈ ಸಾಲದ ಬಾಧ ಅನ್ನೋದು ನಮ್ಮ ತಲೆ ಮೇಲೆ ಇದ್ರೂ ಏನಾಗ್ತದೆ, ನಾವು ಜಾಸ್ತಿ ಸಫರ್ ಆಗ್ತಾ ಇರ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು, ಸಾಲದ ಬಾಧ ಅನ್ನೋದು ಅದರಿಂದ ನಾವು ಆಚೆ ಕಡೆ ಬರಬೇಕು ಸ್ನೇಹಿತರೆ. ಆಮೇಲೆ ಹಸಿವಿನಲ್ಲಿ ಅತ್ಯಂತ ತೀವ್ರ ಹಸಿವು ಏನಪ್ಪಾ ಅಂದ್ರೆ ಜ್ಞಾನದ ಹಸಿವು. ಅಂದ್ರೆ ನಮಗೂ ಎಷ್ಟು ಹಸಿವು ಆಗ್ತಾ ಇರ್ತದಲ್ಲ, ಊಟ ಹಸಿವು ಆಗ್ತಾ ಇರ್ತದೆ, ಮತ್ತೆ ಈ ತರ ಎಷ್ಟು ಹಸಿವು ಆಗ್ತಾ ಇರ್ತದೆ, ಊಟ ತಗೋಬೇಕು ಅಂತಲ್ಲ. ಬಟ್ ಎಲ್ಲಾ ಹಸಿವಿಗಿಂತ ಅತ್ಯಂತ ತೀವ್ರ ಹಸಿವು ಅಂದ್ರೆ ಜ್ಞಾನದ ಹಸಿವು. ಪ್ರತಿಯೊಬ್ಬರು ಏನೋ ಒಂದು ಜ್ಞಾನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಜ್ಞಾನ ಹಸಿವು ಅನ್ನೋದು ಅತಿ ಹೆಚ್ಚು ಪ್ರಾಮುಖ್ಯವಾಗಿರೋದು. ಅದು ನಾವು ಖಂಡಿತವಾಗಿ ಆ ಹಸಿವು ನಾವು ತೀರಿಸ್ಕೊಳ್ಳೋದು ತುಂಬಾ ಉತ್ತಮ. ಆ ಹಸಿವು ಅನ್ನೋದು ಏನಿದೆಯೋ ಅದು ತೀರಿಸ್ಕೊಳ್ಳೋದು ತುಂಬಾ ಉತ್ತಮ. ಆಮೇಲೆ ಮನುಷ್ಯನಿಗೆ ಪರವಾಗಿ ಮತ್ತು ಶಾಪವಾಗಿ ಪರಿಣಮಿಸುವ ಸಂಗತಿ ಏನಪ್ಪಾ ಅಂದ್ರೆ ಮರುವು. ನೋಡಿ, ಇದೊಂದು ಶಾಪ ಅಂತ ಹೇಳ್ಬೋದು, ಇದು ಒಳ್ಳೆ ಪರಿಣಾಮ ಅಂತ ಹೇಳ್ಬೋದು. ಯಾವುದು, ಒಂದು ಮರುವು ಅನ್ನೋದು. ಮರುವೇ ಇಲ್ಲ ಅಂತ ಏನಾಗ್ತದೆ, ಸಪೋಸ್ ನಾವು ಹಿಂದಿನ ಎಷ್ಟೋ ಜನ್ಮಗಳು ಎತ್ತಿದೀವಲ್ಲ, ಎಷ್ಟೋ ಜನ್ಮಗಳು ಪಡೆದು ನಾವು ಭೂಮಿ ಮೇಲೆ ಬಂದು ಹೋಗ್ತಾ ಇದ್ವಿ. ಹುಟ್ಟೋದು ಗಿಟ್ಟೋದು ಪ್ರತಿಯೊಂದು ಸರಿ ಹುಡ್ತೀವಿ ಮತ್ತೆ ಗಿಡ್ತೀವಿ, ಅಂದ್ರೆ ಬರ್ತೀವಿ ಹೋಗ್ತೀವಿ ಅಲ್ವಾ. ಎಷ್ಟೋ ಜನ್ಮಗಳು ಬಂದು ಪ್ರತಿ ಜನ್ಮದಲ್ಲಿ ಏನೇನೋ ತಪ್ಪುಗಳು ಮಾಡಿ, ಏನೇನೋ ಒಳ್ಳೆ ಕರ್ಮಗಳು ಕೆಟ್ಟ ಕರ್ಮಗಳು ಮಾಡಿದ್ರು ಅಂತ ಇಟ್ಕೊಳ್ಳಿ. ಆ ಕೆಟ್ಟ ಕರ್ಮಗಳು ಈ ಒಳ್ಳೆ ಕರ್ಮಗಳೆಲ್ಲಾನು ನಮ್ಗೆ ಮರುವಿಲ್ಲ, ನಮ್ಗೆ ನೆನಪಿದೆ ಅಂದ್ರೆ ಏನಾಗ್ತದೆ ಗೊತ್ತಾ, ನೀವು ಜೀವನ ಮಾಡಕ್ಕೆ ಸಾಧ್ಯವಲ್ಲ. ನೀವು ನಿಮ್ಮ ಮನೆ ಒಳಗಡೆನೆ ನಿಮ್ಮ ಹೆಂಡತಿನೋ, ನಿಮ್ಮ ಗಂಡನೋ, ಇಲ್ಲಾಂದ್ರೆ ನಿಮ್ಮ ಮಕ್ಕಳೋ, ನೀವು ಮುಂದಿನ ಜೀವನದಲ್ಲಿ ಅವ್ರಿಗೆ ಏನೋ ತೊಂದರೆ ಕೊಟ್ಟಿದ್ರೆ ಅದೆಲ್ಲ ನಿಮ್ಮ ಗಮನಕ್ಕಿದ್ರೆ, ಅದೆಲ್ಲ ನಿಮ್ಮ ನೆನಪಲ್ಲಿದ್ರೆ, ಮರುವಿಲ್ಲ ಅಂದ್ರೆ ನೀವು ಈ ಜೀವನ ಮಾಡಕ್ಕೆ ಸಾಧ್ಯವಲ್ಲ. ನೀವೊಂದು ಹೆಂಡತಿಯಾಗಿ, ನೀವೊಂದು ಗಂಡ ಆಗಿ ಬಿಹೇವ್ ಮಾಡಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಗೊಂದಲ ಆಗ್ತದೆ. ಅರ್ಥ ಆಯ್ತಾ. ಆ ಗೊಂದಲ ಆಗ್ಬಾರ್ದಂತ ಏನ್ ಮಾಡ್ತಾರೆ, ನಿಸರ್ಗ ಏನ್ ಮಾಡಿದೆ, ದೇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಖಂಡಿತವಾಗಿ ನಮ್ಮ ಪರಿಪೂರ್ಣಾತ್ಮ ಮಾಡೋದು ಒಂದು ಒಳ್ಳೆ ಕೆಲಸ ಏನಪ್ಪಾ ಅಂದ್ರೆ ಮರುವು ಅಂತ ಕೊಟ್ಟಿದ್ದಾರೆ. ಅದೇ ಏನಾಗ್ತದೆ, 2 3 ವರ್ಷ ಶಿಶು ಇರುವಾಗ ಸ್ವಲ್ಪ ಮರುವಿರುತ್ತೆ, ಅಂದ್ರೆ ಸ್ವಲ್ಪ ನೆನಪಿರುತ್ತೆ, ಏನು ಹಿಂದಿನ ಜನ್ಮದಾಗ್ಬೋದು, ಇನ್ನೊಂದಾಗ್ಬೋದು. ಅವಾಗ ನಿಮ್ಗೆ ಮಾತು ಇಲ್ಲ, ಹೇಳಕ್ಕೆ ಸಾಧ್ಯ ಆಗಲ್ಲ, ಮತ್ತೆ ನಿಮ್ಗೆ ಏನು ಗೊತ್ತಾಗಲ್ಲ, ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕಂತ ನಿಮ್ಗೆ ಗೊತ್ತಾಗಲ್ಲ. ಆ ಟೈಮ್ ವರೆಗೆ ನಿಮ್ಗೆ ಪೂರ್ವ ಜನ್ಮದ ಬಗ್ಗೆನೂ ಸ್ವಲ್ಪ ಅರಿವಿರುತ್ತೆ. ಅದಾದ್ಮೇಲೆ ಏನಾಗ್ತದೆ, ಯಾವುದೇ ನಿಮ್ಗೆ ಅರಿವಿರಲ್ಲ, ಎಲ್ಲ ಮರುವು ಮಾತ್ರ ಇರ್ತದೆ. ಆ ಮರುವಿಂದ ಏನಾಗ್ತದೆ, ನಿಜವಾಗಿ ಪ್ರತಿಯೊಬ್ಬರು ಸರಿಯಾಗಿ ಜೀವನ ನಡ್ಕೊಂಡು ಹೋಗ್ತಾರೆ. ಈ ಜೀವನ ಮೇಲೇನೆ ಪ್ರಾಮುಖ್ಯತೆ ಕೊಟ್ಟು, ಈ ಜೀವನ ಬಗ್ಗೆನೆ ಪೂರ್ತಿ ಅರಿವಿಟ್ಕೊಂಡು ಅವರ ಜೀವನ ಮಾಡ್ತಾ ಇರ್ತಾರೆ. ಇಲ್ಲ ಅಂದ್ರೆ ಆ ಅರಿವು ಮಾತ್ರ ಇದ್ರೆ, ಪ್ರತಿಯೊಬ್ಬರಿಗೂ ಪೂರ್ವಜನ್ಮ ಅರಿವು ಇದ್ರೆ ಅದರಿಂದ ತುಂಬಾ ಎಷ್ಟೆಷ್ಟು ಅಡ್ಡಪರಿಣಾಮಗಳು ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮರುವು ಅನ್ನೋದು ದೇವ್ರು ಕೊಟ್ಟಿರುವಂತ ವರ ಅಂತ ಹೇಳ್ಬೋದು. ಅದು ಇನ್ನೊಂಥರ ಶಾಪ ಅಂತ ಹೇಳ್ಬೋದು, ಒಂಥರ ಒಳ್ಳೆ ವರ ಅಂತ ಹೇಳ್ಬೋದು.
ಶಾಪ ಯಾಕಾಗ್ತದೆ? ಈ ಈ ಮರುವಿರುವಾಗ ನಾವು ಎಷ್ಟೋ ಅಂಶಗಳು, ಒಳ್ಳೆ ಒಳ್ಳೆ ಅಂಶಗಳು ಈ ಮರುವಿಂದ ಏನ್ ಮಾಡ್ತೀವಿ ಅಂದ್ರೆ ಖಂಡಿತವಾಗಿ ನಾವು ತಪ್ಪು ಮಾಡ್ತಾ ಇರ್ತೀವಿ. ಒಂಥರ ಅದು ಆ ತರ ಸ್ವಲ್ಪ ನಮ್ಗೆ ಶಾಪವಾಗಿ ಪರಿಣಮಿಸ್ತದೆ. ಇನ್ನು ಮರು ಅನ್ನೋದು ತುಂಬಾ ಒಳ್ಳೇದು ಯಾಕಪ್ಪ ಅಂದ್ರೆ, ಈಗ ನೋಡಿ ಇವತ್ತು ಆಗಿರುವಂತ ಅಂಶ, ಸಪೋಸ್ ಇವತ್ತೇನಾದ್ರೂ ನಿಮ್ಗೆ ಕೆಟ್ಟದಾಗಿದೆ, ಇವತ್ತು ದಿನ ನಿಮ್ಗೆ ಕೆಟ್ಟದಾಗಿರ್ಬೋದು, ಅದನ್ನು 1 ದಿವಸ 2 ದಿವಸ ಆದ್ಮೇಲೆ ಮತ್ತೆ ಮರು ಬರುತ್ತೆ. ಅಂದ್ರೆ ನಾವು ಅದು ನೆನ್ಪಿಟ್ಕೊಳಲ್ಲ, ಅದು ಖಂಡಿತವಾಗಿ ಮರೆತು ಬಿಡ್ತೀವಿ. ಅವಾಗ ಮರೆಯುವಾಗ ಏನಾಗ್ತದೆ, ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗ್ತದೆ ಬಿಟ್ಟು ಕೆಟ್ಟದಾಗಲ್ಲ. ನೀವು ಮರೆಯೋದಿಲ್ಲ, ಅದು ಹಂಗೆ ನಿಮ್ಮ ಮನೋಮಯ ಕೋಶದಲ್ಲಿ ಉಂಟಾಗ್ತದೆ. ಮನೋಮಯ ಕೋಶದಲ್ಲಿ ತುಂಬಾ ಬಾಧ ಕೊಡ್ತಾ ಹೋದ್ರೆ ಏನಾಗ್ತದೆ ಗೊತ್ತಾ? ನೀವು ಶಕ್ತಿ ವಿಹೀನ ಆಗ್ತೀರಿ. ನಿಮ್ಮ ಒಳಗಡೆ ಇರುವಂತ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಅವಾಗ ನಿಮ್ಗೆ ಎಷ್ಟೋ ಕಾಯಿಲೆಗಳು ನಿಮ್ಗೆ ಉಂಟಾಗ್ತದೆ. ಸೊ ಅದರಿಂದ ತುಂಬಾ ತೊಂದರೆಗಳು ಬರ್ತದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ, ಪ್ರತಿ ಒಂದು ದಿವಸ ನಾವು ಇವತ್ತು ಏನೇ ಮಾಡಿದ್ರು ಫರ್ಗಿವ್ ಅಂಡ್ ಫರ್ಗೆಟ್, ಅಂದ್ರೆ ಫರ್ಗಿವ್ ಮಾಡಬೇಕು, ಕ್ಷಮೆ ಮಾಡಬೇಕು, ಮತ್ತೆ ಮರಿಬೇಕು. ಈ ಎರಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಈ ಎರಡು ಗುಣಗಳು. ಅವಾಗ ಪ್ರತಿಯೊಬ್ಬರು ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಪ್ರತಿಯೊಂದು ಚೆನ್ನಾಗಿಟ್ಕೊಂಡು ನಮ್ಮ ಜೀವನನು ಆನಂದವಾಗಿ ನಡ್ಸ್ಕೊಂಡು ಹೋಗ್ಬೋದು ಈ ಭೂಮಿ ಮೇಲೆ ಸ್ನೇಹಿತರೆ. ಸೊ ಇಂಥ ಅಂಶಗಳು ಸ್ನೇಹಿತರೆ ಇವತ್ತು ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಿದೀವಿ. ತಮ್ಮೆಲ್ಲರಿಗೂ ಮತ್ತೆ ಒಂದ್ಸರಿ ಧನ್ಯವಾದಗಳು. ನಮಸ್ತೆ.